ಏನಪ್ಪ ಡ್ರೈವರ್ ಅಣ್ಣ? ಏನು ಕೆಣಿಸ್ತಾವ್ ಕೊಯ್ತದೆ ಈ ಲಾರಿ? ಓ ನನ್ನೋಸಿ ಕುಂಡ್ರಿಸ್ಕೊಂಡು ಹೋದಿಯಾ? 10 ರೂಪಾಯಿ 10 ರೂಪಾಯಿ. ನಾನ್ ತಬಿಟ್ಟೈತೆ. 10 ಬಾ 10 ಬಾ. ನಾನಂತೂ ಊರಲ್ಲೆಲ್ಲ ಹುಡುಕದೆ, ಎಲ್ಲೂ ಕಾಣ್ಲಿಲ್ಲ. ಸೋಮು ಇನ್ನು ಅಲ್ಲಿ ಇಲ್ಲಿ ಹುಡುಕ್ತಲೇ ಇದ್ದಾನೆ. ಕಡೆಗೆ ನಾನು ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಏನೇ ಹೇಳು ಭಾವ, ನೀನು ಅಷ್ಟು ದುಡುಕಬಾರ್ದಾಗಿತ್ತು. ಅಡ್ಬಿಟ್ಟೆ ಬುದ್ಧಿ. ಅಲ್ಲಿ ಚುಂಚಪ್ಪ ಮಗಿನ್ ನೋಡ್ಬೇಕು ಅಂತ ಒದ್ದೆ ಆಟ ಕೆಂಚಿದು. ಬೀರನ್ ಕಾಣದೆ ಹೋದ್ರೆ ಬದುಕಕ್ಕಿಲ್ಲ ಅಂತ ಕುಂತು ಬಿಟ್ಲು. ಅದಕ್ಕೆ ಬಂದ್ಬಿಟ್ಟು ಬುದ್ಧಿ. ಮಗ ಎಲ್ಲಿ ಬುದ್ಧಿ? ಯಾಕೆ ಬುದ್ಧಿ? ಬೀರ ಎಲ್ಲಿ? ನಾವು ಅವನ್ನೇ ಹುಡುಕ್ತಾ ಇದ್ದೀವಿ ಚುಂಚಪ್ಪ. ರಾತ್ರಿಯಿಂದ ಪತ್ತೆ ಇಲ್ಲ ಅವನು. ಹೌದಪ್ಪ, ಹೇಳ್ದೆ ಕೇಳ್ದೆ ಇದ್ದಕ್ಕಿದ್ದಾಗೆ ಎಲ್ಲೋ ಹೊರಟೋಗಿದ್ದಾನೆ. ಇದ್ಕಿದ್ದಾಗ ಹೊಂಟೋದ? ಯಾರೋ ಏನೋ ಅಂದಿವ್ರಿ, ಅದಕ್ಕೆ ಹೊಂಟೋಗವ್ನೆ. ಕೆಂಚಮ್ಮ, ನಿನ್ನೆ ಮನೇಲಿ ಏನೋ ಒಂದು ಗಲಾಟೆ ಆಗಿ ನಮ್ ಭಾವ ಸ್ವಲ್ಪ ರೇಗ್ ಬಿಟ್ರು. ಅದಕ್ಕೆ ರೇಗ್ದೆ ಏನ್ ಮಾಡ್ತಾರೆ ಬುದ್ಧಿ? ಬಿಟ್ಟೆ ಸಿಗ್ತಾನೆ ಮಗ. ಅವನು ನನಗೂ ಮಗನೇ ಕೆಂಚಮ್ಮ. ಆ ವಾಂಚಲ್ಯ ಇದ್ರೆ ಮನೆ ಬಿಟ್ಟು ಹೋಗೋವಾಗ ಯಾಕ್ರಮ ತಡಿಲಿಲ್ಲ? ಹೋದ ಯಾಗೋದ ಅನ್ನೋದೇ ಗೊತ್ತಾಗ್ಲಿಲ್ಲ ನಮ್ಗೆ. ಬಹು ಚಂದ ಗೆಳ್ತೀಯ ಕಣವ, ಬಹು ಚಂದ ಗೆಳ್ತೀಯ. ನಮ್ಮ ಮಟ್ಟಿಲಿ 300 ಕುರಿ ಸಾಕೊಂಡಿದ್ವಿ. ಅದಾಗ ಒಂದು ಕಾಣದ ಹೋದ ಆಗ್ಲೇ ತಿಳಿತೈತೆ ನಂಗೆ. ನಿಂಗಿರೋ 4 ಮಕ್ಕಳಿಗೆ ಒಬ್ಬ ಒಂದು ಗೊತ್ತಾಗ್ಲಿಲ್ವಾ? ಸುಮ್ಕಿರು. ನಾನು ಯಾಕೆ ಸುಮ್ಕಿರ್ಬೇಕು? ನಾನು ಯಾಕೆ ಸುಮ್ಕಿರ್ಬೇಕು? ನನ್ ಕಂದನ್ ಕಳಿಸ್ಬೇಡ ಅಂತ ಅವತ್ತೇ ಪಡ್ಕೊಂಡೆ. ಕೇಳಿದೀಯ ನನ್ ಮಾತ? ಕೆಂಚಮ್ಮ, ನೀನ್ ಅವನ್ನ ಸಾಕಿ ದೊಡ್ಡವನ್ ಮಾಡಿರ್ಬಹುದು. ನಾನು ಅವನು ಹೆತ್ತು ತಾಯಿ. ಹೀಗಾಯ್ತಲ್ಲ ಅಂತ ನನ್ನ ಮನಸ್ಸಲ್ಲೂ ದುಃಖ ಇದೆ, ನನಗೂ ಸಂಕಟ ಆಗ್ತಿದೆ. ಹಂಗಿದ್ರೆ ಇನ್ ನಿಮ್ಮದಿಯಾಗಿ ಮಾತಾಡ್ಕೊಂಡು ನಿಂತ್ಕೊತಿದ್ದ. ಬಿಸಿ ಬಾಡ್ಲಿಲ್ ಬಿದ್ದು ಉಳಂಗ ಆಟೇನಿಲ್ಲ. ನಮ್ ಬೀರಂಗೆ ಇಷ್ಟ ಅಂತ ಜೋರದಾಗೆದ್ದು ಒಬ್ಬಟ್ಟು ಮಾಡ್ಕೊಂಡು ಬಂದೆ. ಅವನೇ ಇಲ್ಲಿ ಬೇಕಿದ್ದೆ ಯಾಕೆ? ತಗೊಳ್ಳಿ. ಇಲ್ಲಿಲ್ಲ ಯಾಕೆ? ಬೇರೆ ಎಲ್ಲೈತೆ ಜಾಗ ಅವನಿಗೆ? ನಮ್ಮಳ್ಳಿಗೆ ಹೋಗಿರ್ಬೇಕು. ಬಾ ಹೋಗೋಣ. ನಡಿ ಹೋಗ. ನಡಿ. ಚುಂಜಪ್ಪ, ಇಲ್ಲಪ್ಪ, ನಾವು ಬರ್ತೀವಿ. ಮೈಲಾರಿ ಬಂದ್ಬಿಡ್ತು ಕಣ್ಣ ನಮ್ ಜಾಗ. ಡ್ರೈವರನ್ನ ಬರ್ತೀನಿ. ಸರಿ, ಒಳ್ಳೇದಪ್ಪ. ಬರ್ಲಾ? ಇಲ್ಲ ಏಯ್ ಬೀಗ ಹಾಕೊಂಡೆಲ್ಲ ಹೊಂಟೋಗ್ಬಿಟ್ಟವ್ರೆ. ಅವಯ್ಯ